ಸೃಷ್ಟಿ ಮಾಡುವ ಶಕ್ತಿ ತಾಯಂದ್ರಿಗೆ ಮಾತ್ರ ಇದೆ. ಭವಿಷ್ಯದ ಮುಂದುವರೆದ ಭಾಗವಾಗಿರುವ ಮಕ್ಕಳಿಗೆ ಮನೆಯಲ್ಲಿಯೇ ತಾಯಂದಿರು ಉತ್ತಮ ಸಂಸ್ಕಾರ ನೀಡಿದ್ದೇ ಆದಲ್ಲಿ ಶಾಲಾ ಕಾಲೇಜುಗಳ ಭಾರ ಕಡಿಮೆ ಆಗ್ತದೆ ಎಂದು ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ತಿಳಿಸಿದರು. ಸೋಮವಾರ ತಾಲೂಕಿನ ಗಂಗೂರು ಗ್ರಾಮದ ನೆಹರು ಸ್ಮಾರಕ ಗ್ರಾಮಾಂತರ ಪ್ರೌಢಶಾಲಾ ಆವರಣದಲ್ಲಿ ನೂತನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ಆಧುನಿಕವಾಗಿರುವಂತಹ ವಿದ್ಯೆ ಆಧುನಿಕ ಜಗತ್ತಿನ ಸಂವಹನ ಮಾಡಲಿಕ್ಕೆ ಬೇಕು. ಅದನ್ನು ನಮ್ಮ BGS ಶಿಕ್ಷಣ ಸಂಸ್ಥೆ ಕೊಡಲಿದೆ. ಆದರೆ ಅಂತರಂಗದಲ್ಲಿ ಆಧುನಿಕತೆಗೆ ಇಂಬು ಕೊಡುವ ನಿಟ್ಟಿನಲ್ಲಿ ಮೂಲಕವಾಗಿ ಬೇರಿನ ರೂಪದಲ್ಲಿ ಬೇಕಾಗುವಂತಹ ಶಕ್ತಿಯನ್ನು ತಾಯಂದಿರೇ ಕೊಡಬೇಕು ಅಂತ ಜವಾಬ್ದಾರಿಯನ್ನು ಎಲ್ಲ ತಾಯಂದಿರು ಹೊತ್ಕೊಳ್ಬೇಕು ಎಂದು ತಿಳಿಸಿದರು. ಇವತ್ತಿನ ಕೇಂದ್ರ ಬಿಂದು ಶಾಶ್ವತವಾಗಿ ಶ್ರೀಮಠ ತನ್ನ ಸೇವಾ ಚಟುವಟಿಕೆಯೊಂದಿಗೆ ಸಂಸ್ಥೆಯೊಂದಿಗೆ ಬರಲಿಕ್ಕೆ ಮೂಲ ಕಾರಣೀಭೂತವಾದಂಥವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರಸ್ತುತ ಶಾಸಕರು, ಹಿಂದಿನ ಸರ್ಕಾರಗಳಲ್ಲಿ ಸಚಿವರಾಗಿ ಸೇವೆಯನ್ನು ಮಾಡಿದಂಥ ಎ ಮಂಜೂರು ಅವರು ಮತ್ತು ಅವರ ಧರ್ಮಪತ್ನಿಗಳಾಗಿರ್ತಕ್ಕಂಥ ಪ್ರಗತಿ ಶಂಭುನಾಥನ ಚೆನ್ನಾಗಿ ಹೇಳ್ತಿದ್ದಾರೆ. ಕಷ್ಟ ಬಿದ್ದು 3-4 ವರ್ಷಗಳ ಕಾಲ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಅವ್ರು ಬಾ ಅಂದಾಗ ನೀವು ಹೋದರೂ ಕೂಡ ಬೈದು ಏನು ಕೊಡಬೇಕು ಅದೊಂದಷ್ಟು ಕೊಟ್ಟು ಕಳಿಸಿ ದೇವಸ್ಥಾನ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಸ್ವಾಮಿಗಳನ್ನು, ಅತಿಥಿಗಳನ್ನು, ಮಂತ್ರಿಗಳನ್ನ ಕರೆಸಿ ದೇವಸ್ಥಾನವನ್ನು ಓಪನ್ ಮಾಡ್ತೀನಿ. ನಾನು ಕೇಳ್ತೇನೆ, ಮತ್ತೆ ನಾವು ಊರಿಗೆ ಹೋಗ್ಲಿಕ್ಕೆ ಆಗಿಲ್ಲ, ಈ 10 years ನಾವು ಅಂತ ಹೇಳಿದ್ರೆ ಈಗ ದೇವಸ್ಥಾನ ಓಪನ್ ಆಗಿ ಹೋಗೋದು ನೋಡ್ತಾರೆ.